ನಮಗೆ ತುಂಬ ಜನ ಹೇಳ್ತಾರೆ ನಾವು 20-25 ವರ್ಷದಲ್ಲಿ ತಗೊಳ್ಳೋ ಡಿಸಿಷನ್ನು ನಮ್ಮ ಮುಂದಿನ ಲೈಫ್ನ ಡಿಸೈಡ್ ಮಾಡುತ್ತೆ ಅಂತ. ಆದರೆ ನಮ್ಮಂಥ ಎಷ್ಟೋ ಜನ ಯಂಗ್ಸ್ಟರ್ಸು ದೊಡ್ಡವ್ರು ಹೇಳೋ ಮಾತನ್ನ ಸೀರಿಯಸ್ ಆಗಿ ತಗೊಳೋದಿಲ್ಲ. ಯಾಕಂದರೆ ನಾವು ಈ ಲೈಫ್ನ ಎಂಜಾಯ್ ಮಾಡಬೇಕು, ಮುಂದೆ ಯಾರಿರ್ತಾರೋ ಯಾರಿರಲ್ಲ ಅಂತ ನಾವು ಸುಮ್ಮನೆ ಯೋಚನೆ ಮಾಡಿ ಕೂತ್ಕೊಂತೀವಿ. ನಾವೇನಾದರೂ ಕರೆಕ್ಟ್ ಟೈಮಲ್ಲಿ ಒಳ್ಳೆ ಡಿಸಿಷನ್ ತಗೊಂಡಿಲ್ಲದ್ರೆ ನಮ್ಮ ಲೈಫು ಹೆಂಗಿರುತ್ತೆ ಗೊತ್ತಾ? ಅಪ್ಪ ಅಪ್ಪ ಎದಾಳಪ್ಪ, ಇವತ್ತು ಸ್ಕೂಲ್ ಫೀ ಕಟ್ಟೋಕ್ಕೆ ಲಾಸ್ಟ್ ಡೇಟು. ಇವತ್ತು ಕಟ್ಟಿಲ್ಲ ಅಂದರೆ ಟೀಚರ್ ನನ್ನ ಕ್ಲಾಸಿಂದ ಹೊರಗಾಕ್ತಾರೆ, ಎಲ್ರ ಮುಂದೆ ಅವಮಾನ ಮಾಡ್ತಾರೆ. ಬರೀ ನೀನು ನನ್ನನ್ನು ಬಯಸೋದೇ ಆಯ್ತು. ದುಡ್ಡು ಕೊಡು, ಎದಾಳಪ್ಪ. ರೀ ಎದ್ದೇಳ್ರಿ, ಸಂಘಕ್ಕೆ ದುಡ್ಡು ಕಟ್ಬೇಕು, ಸಂಘಕ್ಕೆ ದುಡ್ಡು ಕೊಡ್ರಿ. ಇವತ್ತು 3 ಸಂಘ ಇರೋದು. ಸಂಘಕ್ಕೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಎಲ್ಲರೂ ಮನೆ ಬಾಗ್ಲಿಗೆ ಬಂದು ನಿಂತ್ಕೊಂತಾರೆ. ನಿಮ್ಗಂತೂ ಒಂಚೂರು ಜವಾಬ್ದಾರಿ ಅನ್ನೋದೇ ಇಲ್ಲ. ಬೆಳಿಗ್ಗೆ ಏನ್ ತಲೆ ತಿಂತೀರಾ? ನೆಮ್ಮದಿಯಾಗಿ ಮಲ್ಕಣಕ್ಕೂ ಬಿಡಲ್ಲ. ಇದ್ಯಾವುದೋ ಆಫೀಸಿಂದ ಮ್ಯಾನೇಜರ್ ಮೆಸೇಜ್ ಮಾಡಿದಾನೆ, ಇವತ್ತಿನ ಕೆಲಸ ಎಲ್ಲಾನು ಬೇಗ ಮುಗಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ನೆಕ್ಸ್ಟ್ ತಿಂಗಳು ನಿನ್ನ ಸ್ಯಾಲ್ರಿ ಬರುತ್ತೋ ಇಲ್ಲೋ ಅನ್ನೋದೇ ಡೌಟು. ಏನ್ ಗುರು ಇಂಥ ಲೈಫು? ಇತ್ಲಾಗೆ ಮಕ್ಕಳು ಬಂದು ತಲೆ ತಿಂತಾರೆ, ಹೆಂಡತಿ ಬಂದು ತಲೆ ತಿಂತಾರೆ, ಆ ಕೆಲ್ಸಕ್ಕೆ ಹೋದ್ರೆ ಆ ಬಾಸ್ ಬಂದು ತಲೆ ತಿಂತಾರೆ. ಎಂಥ ಲೈಫ್ ಗುರು. ನಾನು ಎಂಗೇಜ್ ಇರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಡಿಸಿಷನ್ ತಾಣ್ಬೇಕಿತ್ತು. ಅವತ್ತು ಮಾಡಿರೋ ತಪ್ಪು ನನಗೆ ಇವತ್ತು ಕಷ್ಟ ಕೊಡ್ತಾ ಇದೆ. ಇತ್ಲಾಗೆ ಏನಾದರೂ ಹೊಸ ವಿಷಯ ಕಲ್ತ್ಕೊಂಡು ಬೇರೆ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಹೊಸ ವಿಷಯ ತಲೆಗೂ ಹೋಗಲ್ಲ. ಇತ್ಲಾಗ ಹಳೆ ಕೆಲಸದಲ್ಲಿ ನಾನು ಮಾಡ್ತಿದ್ದ ಕೆಲಸನ ಸಣ್ಣ ಹುಡುಗರು ಇವತ್ತು ಮಾಡ್ತಾ ಇದ್ದಾರೆ. ಈ ಕೆಲಸ ನನಗೆ ಗ್ಯಾರಂಟಿನೋ ಇಲ್ಲೋ ಅದು ಗೊತ್ತಿಲ್ಲ. ತಿಂಗ್ಳೆಂಡ್ ಬಂದ ತಕ್ಷಣ ಆ EMI ಅಂತ ಇರೋ ಬರೋ ದುಡ್ಡೆಲ್ಲೂ ಹಂಗೆ ಖಾಲಿಯಾಗಿ ಹೋಗುತ್ತೆ. ನನಗೆ ನೋಡಿದ್ರೆ ಶುಗರು, BP ಎಲ್ಲ ಜಾಸ್ತಿ ಆಗಿದೆ. ಏನಾದರೂ ಒಂದ್ಸಲ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೆ 4-5 ಲಕ್ಷ ಬೇಕಾಗುತ್ತೆ. ನಾನು ಮತ್ತೆ ಈ 4-5 ಲಕ್ಷನ ಯಾರ ಹತ್ರ ಕೇಳಕ್ಕೆ ಹೋಗೋಣ? ಇಂಥ ಜೀವನ ಯಾರಿಗೂ ಬೇಡ ಗುರು, ನನ್ನ ಶತ್ರುಗೂ ಬೇಡ ಇಂಥ ಜೀವನ ಬದುಕೋದ್ಕಿನ್ನ ವಿಷ ಕುಡಿಯೋದೇ ಬೆಟ್ರು. ಈ ಲೋನ್ ಕಟ್ಟಿ ನನಗಂತೂ ನೆಮ್ಮದಿನೇ ಇಲ್ಲ. ಯಾವ ಸಂಬಂಧಿಕರು ಮನೆಗೆ ಹೋಗೋಕ್ಕಾಗ್ತಿಲ್ಲ, ಫ್ರೆಂಡ್ ಜೊತೆ ಎಲ್ಲನೋ ಹೊರಗಡೆ ಹೋಗೋಣ ಅಂದರೆ ಟೈಮೂ ಸಿಗ್ತಾ ಇಲ್ಲ. ಅವತ್ತು ನಾನು ನನ್ನ ಲೈಫ್ನ ನೆಗ್ಲೆಕ್ಟ್ ಮಾಡಿದ್ಕೆ ಇವತ್ತು ನನಗೆ ಎಂಥ ಪರಿಸ್ಥಿತಿ ಬಂದಿದೆ. ನಿಮಗೂ ಈ ಥರ ಲೈಫ್ನ ಜೀವಿಸೋಕ್ಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ನಂತರ ಲೈಫು ಮತ್ತೆ ವಾಪಸ್ ಬರೋಕ್ಕೆ ಚಾನ್ಸೇ ಇಲ್ಲ. ನಮ್ಮ ಯಂಗ್ ಜನರೇಷನ್ ಅವರ ಥಿಂಕಿಂಗ್ ಹೆಂಗಿರುತ್ತೆ ಅಂದರೆ ಇವತ್ತು ದುಡಿಯೋದು, ಇವತ್ತೇ ಖಾಲಿ ಮಾಡೋದು. ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ವರ್ಡ್ ಎತ್ತಿದ್ರೆ ಅವ್ರಿಗಿದು ಯಾವುದೋ ಕೆಟ್ಟ ಮಾತು ಅನ್ಸುತ್ತೆ. ಇದ್ರ ಬಗ್ಗೆ ಅವರು ಯೋಚನೆ ಕೂಡ ಮಾಡಲ್ಲ. ಇನ್ನು ರಿಟೈರ್ಮೆಂಟು ಇವೆಲ್ಲ ಮಾತಾಡಿದ್ರೆ, ಗುರು ಯಾಕೆ ಗುರು ಇವೆಲ್ಲ ಥಿಂಕ್ ಮಾಡ್ತೀಯಾ, ಅಷ್ಟು ದೂರದ ಯೋಚನೆ ಮಾಡ್ತೀಯಾ, ಅಷ್ಟೊತ್ತಿಗೆ ಇರೋರು ಯಾರೋ ಸಾಯೋರು ಯಾರೋ, ಫಸ್ಟ್ ಇವತ್ತಿನ ಯೋಚನೆ ಮಾಡು ಅಂತ ಹೇಳ್ತಾರೆ. ಅವ್ರದ್ದು ಮೇನ್ ಫೋಕಸ್ ಏನಿರುತ್ತೆ ಅಂದರೆ ಸ್ಕೂಲು ಕಾಲೇಜಲ್ಲಿ ಏನೇನು ಮಾಡೋಕ್ಕಾಗಿರಲ್ಲ ಅದನ್ನ ಸ್ಯಾಲ್ರಿ ಬಂದರೆ ಮಾಡಬೇಕು ಅನ್ನೋದ್ರಲ್ಲಿರುತ್ತೆ. ಒನ್ಸ್ ಅವ್ರ ಕೈಲಿ ಸ್ಯಾಲ್ರಿ ಬರೋಕ್ಕೆ ಸ್ಟಾರ್ಟ್ ಆದರೆ ಅವ್ರೇನು ಮಾಡ್ತಾರೆ, ಫಸ್ಟ್ ಸ್ಕೂಲು ಕಾಲೇಜಲ್ಲಿ ಏನು ಮಾಡೋಕ್ಕಾಗಿಲ್ಲ ಅದು ಇವಾಗ ಮಾಡ್ತಾರೆ. ಅಂದರೆ ಒಂದೊಳ್ಳೆ ಬೈಕ್ ತಗೊಳೋದು, ಒಂದೊಳ್ಳೆ ಮೊಬೈಲ್ ತಗೊಳೋದು, ಶಾಪಿಂಗ್ ಮಾಡೋದು, ಟ್ರಿಪ್ ಹೋಗೋದು, ಇದ್ಯಾವುದನ್ನು ಸ್ಕೂಲು ಕಾಲೇಜಲ್ಲಿ ಮಾಡೋಕ್ಕಾಗಿರಲ್ಲ. ಯಾಕಂದರೆ ಕೈಯಲ್ಲಿ ದುಡ್ಡು ಇರಲಿಲ್ಲ. ಇವಾಗ ಸಂಬಳ ಬರೋ ಕಾರಣದಿಂದ ಕೈಯಲ್ಲಿ ದುಡ್ಡು ಬರ್ತಾ ಇದೆ, ಇವಾಗ ಎಲ್ಲಾನು ಮಾಡ್ಬೇಕಂತ ಆಸೆ ಬರುತ್ತೆ. ಬೈಕ್ ತಗೊಳ್ಬೇಕಂದ್ರೆ 1-1.5 ಲಕ್ಷ ದುಡ್ಡು ಇರಬೇಕು, ಮೊಬೈಲ್ ತಗೊಳ್ಬೇಕಂದ್ರೂ ದುಡ್ಡು ಇರಬೇಕು. ಸಂಬಳದಿಂದ ಇದೆಲ್ಲ ತಗೊಳಕ್ಕಾಗಲ್ಲ, ಜೋಡಿಸಿ ತಗೊಳ್ಬೇಕಾಗತ್ತೆ. ಅಲ್ಲಿವರೆಗೂ ಯಾರು ವೆಯ್ಟ್ ಮಾಡಲ್ಲ. ಅದಕ್ಕೆ ಏನ್ ಮಾಡ್ತಾರೆ, EMI ಹಿಂದೆ ಹೋಗ್ತಾರೆ. ಬೈಕ್ ಲೋನ್, ಮೊಬೈಲ್ ಲೋನ್, ಪರ್ಸನಲ್ ಲೋನ್ ಅಂತ EMI ಹಿಂದೆ ಹೋಗ್ತಾರೆ. ಬಟ್ ಈ EMI ಮತ್ತು ಸಾಲಗಳು ಇವ್ರ ಜೀವನನ ಕಟ್ಟಾಕ್ಬಿಡುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಈ ಜೀವನನೇ ಬೇಡ ಅನಿಸ್ಬಿಡುತ್ತೆ. ನಾವು ಅವಾಗಲೇ ವಿಡಿಯೋ ನೋಡ್ದಂಗೆ ಹೆಂಡತಿ, ಮಕ್ಕಳು ಇವ್ರು ಯಾರು ನಮ್ಮ ಲೈಫಲ್ಲಿ ಬೇಡವೇ ಬೇಡ ಅನ್ಸ್ಬಿಡುತ್ತೆ. ಅದಕ್ಕೇನೆ ತುಂಬಾ ಜನ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ತುಂಬಾ ಜನ ತಿಳಿದಂತರು ಹೇಳ್ತಾರೆ, ಈ 20 ವಯಸ್ಸಿದೆಯಲ್ಲ, 20-25 ವಯಸ್ಸು ನಮ್ಮ ಜೀವನದ ಅತಿ ಅಮೂಲ್ಯವಾದ ವಯಸ್ಸು. ಇದನ್ನ ನಾನು ಗೋಲ್ಡನ್ ಇಯರ್ ಅಂತ ಕರಿತೀನಿ. ಈ ಇಯರ್ ಅಲ್ಲಿ ಏನಾದ್ರೂ ನಮಗೆ ಬುದ್ಧಿ ಬಂದ್ಬಿಟ್ರೆ ನಮ್ಮ ಲೈಫು ಯಾವ ತರ ಚೇಂಜ್ ಆಗುತ್ತೆ ಅಂದ್ರೆ ಯಾರು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ನೀವು ಸಮೇತ ಊಹೆ ಮಾಡ್ಕೊಂಡಿರಲ್ಲ. ಅದಕ್ಕೇನೆ ಈ ಏಜು ತುಂಬಾ ಮುಖ್ಯ. ಈ ಏಜ್ ಅಲ್ಲಿ ನಾವು ತಗೊಳ್ಳೋ ಡಿಸಿಷನ್ ಕೂಡ ಅಷ್ಟೇ ಮುಖ್ಯ. ಯಾಕಂತ ನಿಮ್ಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಇಬ್ರು ಫ್ರೆಂಡ್ಸ್ ಇರ್ತಾರೆ, ಒಬ್ಬ ರವಿ, ಇನ್ನೊಬ್ಬ ಅಮಿತ್ ಅಂತ. ರವಿ ಏನ್ ಮಾಡ್ತಿರ್ತಾನೆ, ರವಿ ನಮ್ಮಂತದ್ ಯಾವ್ದೋ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಾನೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಸೇವಿಂಗ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಾನೆ. ಅದೇ ಅಮಿತ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲ್ಲ. ಇಬ್ರಿಗೂ ಒಂದೇ ಟೈಮಲ್ಲಿ ಕೆಲಸ ಸಿಕ್ಕಿರುತ್ತೆ. ರವಿ ತಿಂಗಳ 5-5 ಸಾವಿರ SIP ಮಾಡ್ಕೊಂಡು ಬರ್ತಿರ್ತಾನೆ. ಅಮಿತ್ ಆತರ ಮಾಡಲ್ಲ. ಅಮಿತ್ ಪ್ಲಾನೇ ಬೇರೆ ಇರುತ್ತೆ, ಅಮಿತ್ ಫ್ರೆಂಡ್ಸೇನೆ ಬೇರೆ ತರ ಇರ್ತಾರೆ. ಅಮಿತ್ ನಾನು ಅವಾಗ್ಲೇ ಹೇಳ್ದಂಗೆ ಕೆಲಸ ಸಿಕ್ಕ ತಕ್ಷಣ ಏನೇನ್ ಮಾಡ್ತಾರೆ ಅದೆಲ್ಲ ಮಾಡ್ತಿರ್ತಾನೆ. ಹೊಸ ಬೈಕ್ ತಗೊಂತಾನೆ, ಹೊಸ ಫೋನ್ ತಗೊಂತಾನೆ, ತಿಂಗಳಿಗೊಂದ್ಸಲ ಫ್ರೆಂಡ್ ಜೊತೆ ಟ್ರಿಪ್ ಹೋಗ್ತಿರ್ತಾನೆ. ಅವ್ನು ಅನ್ಕೊಂಡಂಗೆ ಅವ್ನ ಲೈಫ್ನ ಎಂಜಾಯ್ ಮಾಡ್ತಿರ್ತಾನೆ. ಅದೇ ರವಿ ಏನ್ ಮಾಡ್ತಾನೆ, ಅವನಿಗೆ ಬರ್ತಿರೋ ಸ್ಯಾಲ್ರಿನಲ್ಲಿ ಸ್ವಲ್ಪ ದುಡ್ಡನ್ನ ಮಾತ್ರ SIP ಮಾಡ್ಕೊಂಡು ಹೋಗ್ಬಿಡ್ತಾನೆ, ಅದ್ರ ಕಡೆ ತಲೆ ಕೆಡಿಸ್ಕೊಳಲ್ಲ. ಅಮಿತ್ಗೆ ಏಜ್ ಆಗ್ತಾ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವನ್ಗೆ 32 ವರ್ಷ ಆಗೋ ಅಷ್ಟೊತ್ತಿಗೆ ಇವನ್ಗೆ ಲೈಫಲ್ಲಿ ಸೀರಿಯಸ್ನೆಸ್ ಬರುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಮನೆಗಳಲ್ಲಿ ಮದುವೆ ಮಾಡ್ಬಿಟ್ಟಿರ್ತಾರೆ. ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಸೀರಿಯಸ್ನೆಸ್ ಬರೋದೇನೆ ಅದು 32-35 ವರ್ಷದಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಜನ ಲೈಫ್ನ ಎಂಜಾಯ್ ಮಾಡ್ಕೊಂಡು ಬಂದಿರ್ತಾರೆ. ಇವ್ನಿಗೆ ಯಾವಾಗ ಆ ಸೀರಿಯಸ್ನೆಸ್ ಬರುತ್ತೆ, ಇವನು ಕೂಡ ರವಿ ತರ 5-5 ಸಾವಿರ SIP ಮಾಡ್ಕೊಂಡು ಬಂದಿರ್ತಾನೆ. ಇವನಿಗೆ ಸಂಬಳ ಜಾಸ್ತಿ ಬರ್ತಿದ್ರು ಕೂಡ ಜಾಸ್ತಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ EMI ಆಲ್ರೆಡಿ ಅಟ್ಯಾಚ್ ಆಗಿದ್ದಾನೆ.
ರವಿ ಇದ್ರ ಜೊತೆಗೆ ಅವ್ನ ಇನ್ವೆಸ್ಟ್ಮೆಂಟ್ ನ ವರ್ಷದಿಂದ ವರ್ಷಕ್ಕೆ 10% ಜಾಸ್ತಿ ಮಾಡ್ಕೊಂಡು ಹೋಗ್ತಿರ್ತಾನೆ. ಅಂದ್ರೆ 5,000 ಈ ತಿಂಗಳು ಇನ್ವೆಸ್ಟ್ ಮಾಡ್ತಾ ಇದ್ರೆ ಮುಂದಿನ ವರ್ಷ ಅದನ್ನ 5,500 ಈ ತರ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇಬ್ರಿಗೂ 40 ವರ್ಷ ಆಗುತ್ತೆ. ರವಿ ಹತ್ರ 40 ವರ್ಷ ಆದಾಗ ಈ SIP ಅಮೌಂಟ್ ಎಷ್ಟಾಗಿರುತ್ತೆ ಗೊತ್ತಾ? ಅಂದ್ರೆ ಅವನ ಹತ್ರ ಎಷ್ಟು ದುಡ್ಡು ಇರುತ್ತೆ ಗೊತ್ತಾ? 1 ಕೋಟಿ ಇರುತ್ತೆ. ಅದೇ ಅಮಿತ್ ಹತ್ರ ಎಷ್ಟಿರುತ್ತೆ ಗೊತ್ತಾ? ಇವನು ಸ್ಟೆಪ್ ಅಪ್ ಮಾಡ್ಕೊಂಡು ಹೋದ್ರು ಕೂಡ ಇವನ ಹತ್ರ ಕೇವಲ 12 ಲಕ್ಷ ಇರುತ್ತೆ. ಎಲ್ಲಿಯ 1 ಕೋಟಿ, ಎಲ್ಲಿಯ 12 ಲಕ್ಷ? ಇದಕ್ಕೆ ಹೇಳೋದು ಅರ್ಲಿ ಇನ್ವೆಸ್ಟ್ಮೆಂಟು ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಇದೇನ್ ಮಾಡುತ್ತೆ ಅಂದ್ರೆ ನಮ್ ದುಡ್ಡು ಬೆಳಿತಿರೋದು ನಮಗೆ ಗೊತ್ತೇ ಆಗಲ್ಲ. ಯಾಕಂದ್ರೆ ಟೈಮ್ ಹೋಗ್ದಂಗೆ ನಮ್ ದುಡ್ಡು ಬೆಳ್ಕೊಂತ ಹೋಗ್ತಾ ಇರುತ್ತೆ. ನಮ್ಗೆ ಯಾವುದೇ ರೀತಿ ಫೀಲೇ ಆಗಲ್ಲ. 5,000 ರೂಪಾಯಿ ಏನು ಲೆಕ್ಕಕ್ಕೆ ಇಲ್ಲ ಅನ್ಸುತ್ತೆ ಫ್ಯೂಚರಲ್ಲಿ. ಅದಕ್ಕೆ ರೂಲ್ ನಂಬರ್ 1, ನಾವು ಇನ್ವೆಸ್ಟ್ ಮಾಡೋದನ್ನ ಬೇಗ ಸ್ಟಾರ್ಟ್ ಮಾಡಬೇಕು. ಎಷ್ಟು ಲೇಟ್ ಮಾಡ್ತೀವೋ ಅಷ್ಟು ಲಾಸ್ ಆಗುತ್ತೆ. ಈಗ ರವಿಗೆ ಸಿಕ್ಕಿದ್ದು 1 ಕೋಟಿನ, ಅಮಿತ್ ಸಿಕ್ಕಿದ್ದು 12 ಲಕ್ಷನ. ಅಮಿತ್ ಎಷ್ಟು ಲಾಸ್ ಮಾಡ್ಕೊಂಡ? ಆಲ್ಮೋಸ್ಟ್ 90 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡ. ರವಿ ಎಷ್ಟು ಲಾಭ ಮಾಡ್ದ? ಇವನಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 90 ಲಕ್ಷ ರೂಪಾಯಿ ಲಾಭ ಮಾಡಿದಾನೆ. ಇವನು 40 ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ ಕೋಟ್ಯಾಧಿಪತಿ ಆಗಿದ್ದಾನೆ. ಅವನಿನ್ನೂ ಅದೇ ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡಿದ್ದಾನೆ. ರವಿ ಮನ್ಸ್ ಮಾಡಿದ್ರೆ ಇವಾಗ ಕೆಲಸ ಬಿಟ್ಬಿಟ್ಟು ಅವ್ನಿಗೆ ಇಷ್ಟ ಬಂದಿದ್ದು ಏನಾದ್ರು ಮಾಡ್ಬೋದು. ಅಮಿತ್ ಆ ತರ ಮಾಡಕ್ಕಾಗಲ್ಲ. ಆಮೇಲೆ ಇದ್ರ ಜೊತೆಗೆ ನಾವು ಲೈಫ್ ನ ಪ್ಲಾನಿಂಗ್ ಕೂಡ ಮಾಡ್ಕೊಂಡು ಹೋಗ್ತಿರ್ಬೇಕು. ಇಲ್ಲಾಂದ್ರೆ ಈ ದುಡ್ಡನ್ನ ನಾವು ಸೇವ್ ಮಾಡ್ಕೊಂಡು ಹೋಗೋದು ಕಷ್ಟ. ಎಕ್ಸಾಂಪಲ್, ನಾವು 6 to 12 months ಎಮರ್ಜೆನ್ಸಿ ಫಂಡ್ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಈಗ ನಮಗೆ ಇದ್ದಕ್ಕಿದ್ದಂಗೆ ಕೆಲಸ ಏನಾದ್ರು ಚೇಂಜ್ ಆಗುತ್ತೆ, ಕೋವಿಡ್ ಅಂತ ಸಿಚುವೇಶನ್ ಬರುತ್ತೆ, ನಾಳೆ ಇದ್ದಕ್ಕಿದ್ದಂಗೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು, ನಮ್ಮ ಮನೇಲಿ ಏನಾದ್ರು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ತೀವಿ ನಾವು? ಈ SIP ದುಡ್ಡನ್ನ ವಿಡ್ರಾ ಮಾಡಕ್ ಹೋಗ್ಬಿಡ್ತೀವಿ. SIP ಬೆಳೆಯಕ್ಕೆ ಬಿಡೋದೇ ಇಲ್ಲ. ಪ್ಲಾನ್ ಮಾಡೋದು 20 ವರ್ಷಕ್ಕೆ, ಅದನ್ನ ಏನಾದ್ರು ದುಡ್ಡು ನೋಡಿದ ತಕ್ಷಣ ಅದನ್ನ ವಿಡ್ರಾ ಮಾಡ್ಬಿಡ್ತೀವಿ. ಆ ಥರ ಮಾಡಬಾರ್ದು. ಅಂದ್ರೆ ನಾವೇನ್ ಮಾಡಬೇಕು? ಎಮರ್ಜೆನ್ಸಿ ಫಂಡ್ ಇಟ್ಕೊಂಡಿರ್ಬೇಕು. ಎಮರ್ಜೆನ್ಸಿ ಫಂಡ್ ಅಂದ್ರೆ ನನಗೇನಾದ್ರು ಇವಾಗ ತಿಂಗಳ 20,000 ಸಂಬಳ ಬರ್ತಾ ಇದ್ರೆ ಯಾವಾಗಲೂ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಅಟ್ಲೀಸ್ಟ್ 5 ತಿಂಗಳದು ಅಥವಾ 6 ತಿಂಗಳದು ಸಂಬಳ ಬ್ಯಾಂಕ್ ಅಕೌಂಟಲ್ಲಿ ಇರಬೇಕು. ಅಂದ್ರೆ 1 ಲಕ್ಷ ರೂಪಾಯಿ ಅಥವಾ 1,20,000 ರೂಪಾಯಿ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಇರಬೇಕು. ಅದನ್ನ ಇಂಥ ಎಮರ್ಜೆನ್ಸಿಗೆ ಯೂಸ್ ಮಾಡಬೇಕು. ಅದಕ್ಕೆ ಬಿಟ್ಟು ಬೇರೆ ಟೈಮಲ್ಲಿ ಟಚ್ ಕೂಡ ಮಾಡಬಾರ್ದು. ಆ ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲೂ ಕೂಡ ಇನ್ವೆಸ್ಟ್ ಮಾಡಬಾರ್ದು. ಅವಾಗ ಏನಾಗುತ್ತೆ, ಈ ಥರ ಎಮರ್ಜೆನ್ಸಿ ಬಂದಾಗ ನಾವು ಆ ದುಡ್ಡನ್ನ ವಿಡ್ರಾ ಮಾಡ್ತೀವಿ, ಈ ದುಡ್ಡನ್ನ ವಿಡ್ರಾ ಮಾಡಲ್ಲ. ನಾವು ಬೆಳಿತಿರೋ ಮರನ ಕಟ್ ಮಾಡಲ್ಲ. ಅದೇ ರೀತಿ ಹೆಲ್ತ್ ಇನ್ಶೂರೆನ್ಸ್ ಕೂಡ ಮುಖ್ಯ. ಯಾಕಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ, ಕಾಯಿಲೆ ಬೀಳೋದು ಮನುಷ್ಯ ಕಾಮನ್ನ. ಕಾಯಿಲೆ ಬಿದ್ವಿ, ನಮ್ಗೆ ಏನೋ ಹುಷಾರಿರ್ಲಿಲ್ಲ, ನಮ್ಮ ತಂದೆ ತಾಯಿಗೆ ಏನೋ ಹುಷಾರಿರ್ಲಿಲ್ಲ ಅಂದಾಗ ಅವ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಅವಾಗ ನೀವು ದುಡ್ಡು ಕೊಡಬೇಕು. ಯಾರಿಗೆ? ಡಾಕ್ಟ್ರಿಗೆ ದುಡ್ಡು ಕೊಡಬೇಕು. ಅವಾಗ ಎಲ್ಲಿಂದ ಕೊಡ್ತೀರಾ? ನಿಮ್ಮ ಹತ್ರ ಇಲ್ಲ ಅಂದ್ರೆ ಎಲ್ಲಿಂದ ಕೊಡ್ತೀರಾ? ಈ ಥರ ಇನ್ವೆಸ್ಟ್ಮೆಂಟ್ನ ವಿಡ್ರಾ ಮಾಡೇ ಕೊಡ್ಬೇಕು ತಾನೆ. ಪ್ರಾಣಕ್ಕಿನ್ನ ಏನು ಹೆಚ್ಚಲ್ಲ ಇದು ಫ್ಯೂಚರ್. ನೀವೇನು ಥಿಂಕ್ ಮಾಡ್ತೀರಾ ಅವಾಗ? ನಾನು ಇರ್ತೀನೋ ಇಲ್ಲ, ಫಸ್ಟು ಇರೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಏನು ಮಾಡ್ತೀರಾ? ಇನ್ವೆಸ್ಟ್ಮೆಂಟ್ನ ವಿಡ್ರಾ ಮಾಡ್ತೀರಾ. ಅದಕ್ಕೇನೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಏನಾಗುತ್ತೆ, ವರ್ಷ ಪ್ರೀಮಿಯಂ ಪೇ ಮಾಡ್ತೀರಾ. ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ನೋಡ್ಕೊಳುತ್ತೆ ಅದನ್ನ, ಹಾಸ್ಪಿಟ್ಲ್ ಖರ್ಚೆಲ್ಲನೂ ಅದೇ ನೋಡ್ಕೊಳುತ್ತೆ. ನಾವೇನು ತಲೆ ಕೆಡಿಸ್ಕೊಳಂಗಿರಲ್ಲ. ಅವಾಗ ನನ್ನ ದುಡ್ಡು ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಈ ದುಡ್ಡೆಲ್ಲ ಸೇವ್ ಮಾಡ್ತಿರೋದು ಯಾರಿಗೆ? ನಮ್ಮ ಫ್ಯಾಮಿಲಿಗೆ, ನಮ್ಮ ತಂದೆ ತಾಯಿಗೆ ಇರ್ಬೋದು ಅಥವಾ ನಮ್ಮ ಫ್ಯಾಮಿಲಿಗೆ ಇರ್ಬೋದು. ನಾಳೆ ಒಂದು ದಿವಸ ಇವ್ರ ಜೊತೆ ಚೆನ್ನಾಗಿರಬೇಕು ಅಂತ ನಾವು ಈ ದುಡ್ಡನ್ನ ಸೇವ್ ಮಾಡ್ತಿದ್ದೀವಿ. ಅಕಸ್ಮಾತ್ ನಾವೇ ಇಲ್ದಂಗಾದ್ರೆ, ನೀವೇನೋ ಮನೆ ತಗೊಂಡಿರ್ತೀರಾ, ಹೋಮ್ ಲೋನ್ ಕಟ್ತಿರ್ತೀರಾ, ಸಮಥಿಂಗ್ ಏನೋ ಇರುತ್ತೆ, ನಿಮಗೆ ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಏನು ಬೇಕಾಗುತ್ತೆ? ನಾನು ಇಲ್ದಿದ್ದ ಟೈಮಲ್ಲಿ ನನ್ನ ಫ್ಯಾಮಿಲಿನ ಯಾರನ್ನ ಪ್ರೊಟೆಕ್ಟ್ ಮಾಡಬೇಕು. ನಾನು ಪ್ರೊಟೆಕ್ಟ್ ಮಾಡಬೇಕಂದ್ರೆ ಫ್ರೆಂಡ್ಸು ಸಂಬಂಧಿಕರಿಗೆ ಹೇಳೋಕ್ಕಾಗಲ್ಲ ನನ್ನ ಫ್ಯಾಮಿಲಿ ನೋಡ್ಕೊಳ್ಳಿ ಅಂತ. ಅವ್ರು ಎಷ್ಟು ದಿವಸ ನೋಡ್ಕೊತಾರೆ? ಅದಕ್ಕೇನೆ ನಮ್ಮ ಹತ್ರ ಒಂದು ಟರ್ಮ್ ಇನ್ಶೂರೆನ್ಸ್ ಇರಬೇಕು. ಟರ್ಮ್ ಇನ್ಶೂರೆನ್ಸ್ ಒನ್ ಆಫ್ ದ ಬೆಸ್ಟ್ ಇನ್ಶೂರೆನ್ಸ್, ಚೀಪೆಸ್ಟ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಅಂತ ಬಂದ್ರೆ ನಾನು ಪರ್ಸನಲಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಇದು ಡಬಲ್ ಭರೋಸಾ ಇದೆ. ಒಂದು ಮ್ಯಾಕ್ಸ್ ಲೈಫು, ಇನ್ನೊಂದು ಆಕ್ಸಿಸ್ ಬ್ಯಾಂಕ್, ಇವರಿಬ್ರು ಸೇರ್ಕೊಂಡು ಮರ್ಜ್ ಆಗಿ ಈ ಇನ್ಶೂರೆನ್ಸ್ ನ ತಾಂಬರ್ತಿದ್ದಾರೆ. ನಿಮ್ಗೆ ಇದರಲ್ಲಿ ನೀವೇನಾದ್ರೂ ಎಂಗೇಜ್ ಆಗಿದ್ರೆ ಕೇವಲ 578 ರೂಪಾಯಿ ಪರ್ ಮಂತ್ ಪೇ ಮಾಡಿದ್ರೆ ನಿಮ್ಗೆ 1 ಕೋಟಿವರೆಗೂ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಇವಾಗ ಇನ್ನೊಂದು ಸಿಹಿ ಸುದ್ದಿ ಏನಂದ್ರೆ, ಗೌರ್ಮೆಂಟ್ ಲೈಫ್ ಇನ್ಶೂರೆನ್ಸ್ ಮೇಲೆ ಆಗ್ತಿದ್ದ 18% GSTನ ಈ ಕಂಪ್ಲೀಟ್ಲಿ ವೇ ಆಫ್ ಮಾಡಿದೆ. ಮತ್ತೆ ಈ ಆಕ್ಸಿಸ್ ಮ್ಯಾಕ್ಸ್ ಅಲ್ಲಿ ಬೆನಿಫಿಟ್ ಕೂಡ ಅದೇ ರೀತಿ ಇದಾವೆ. ಮೊದಲನೇದು, ನೀವೇನಾದ್ರೂ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ನಿಮಗೆ 15% ಡಿಸ್ಕೌಂಟ್ ಸಿಗುತ್ತೆ ಮೊದಲನೇ ವರ್ಷಕ್ಕೆ. ಎರಡನೇದು, ನೀವೇನಾದ್ರೂ ವುಮೆನ್ ಆಗಿದ್ರೆ ನಿಮಗೆ 15% ಲೈಫ್ ಟೈಮ್ ಡಿಸ್ಕೌಂಟ್ ಸಿಗುತ್ತೆ. ಇದ್ರ ಜೊತೆಗೆ 15% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ವುಮೆನ್ ಏನಾದ್ರೂ ವರ್ಕ್ ಮಾಡ್ತಾ ಇದ್ರೆ. ಮೊದಲನೇ ವರ್ಷ ಈ 15% ಡಿಸ್ಕೌಂಟ್ ಸಿಗುತ್ತೆ. ಮೂರನೇದು, ಸ್ಮಾರ್ಟ್ ಕವರ್ ಆಪ್ಷನ್. ಅಂದ್ರೆ ಈ ಪಾಲಿಸಿ ಹೋಲ್ಡರ್ಗೆ ಮೊದಲನೇ 15 ವರ್ಷದಲ್ಲಿ ಏನಾದ್ರೂ ಆಯ್ತು ಅಂದ್ರೆ 150% ಸಮ್ ಅಶ್ಯೂರ್ಡ್ ಸಿಗುತ್ತೆ. ಅದೇ 15 ವರ್ಷ ಆದ್ಮೇಲೆ ನಾರ್ಮಲ್ 100% ಸಮ್ ಅಶ್ಯೂರ್ಡ್ ಲೈಫ್ ಟೈಮ್ ಸಿಗ್ತಾ ಹೋಗುತ್ತೆ. ನಾಲ್ಕನೇದು, ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್. ಇನ್ ಸಿಂಪಲ್ ವರ್ಡ್ಸ್ ಹೇಳ್ಬೇಕಂದ್ರೆ, ಈಗ ನಾವು 1 ಕೋಟಿದು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದೀವಿ, ನಂದು ರೆಸ್ಪಾನ್ಸಿಬಿಲಿಟಿ ಮುಗೀತು, ಅಥವಾ ನನಗೆ ಇದು ಇಷ್ಟ ಆಗಲಿಲ್ಲ, ಸಾಕು, ಲಾಸ್ಟ್ ಒಂದು 15 ವರ್ಷ ಬಿಟ್ಟು ಬೇಡ ಅನ್ನಿಸ್ತು, ಅವಾಗ ನಾವು ಇದನ್ನ ರಿಟರ್ನ್ ಕೊಡ್ಬೋದು, ಅವ್ರಿಗೆ ವಾಪಸ್ ಕೊಡ್ಬೋದು. ವಾಪಸ್ ಕೊಟ್ಟು ಇಷ್ಟು ದಿವಸ ನಾವೇನು ದುಡ್ಡು ಕೊಟ್ಟಿದ್ವಲ್ಲ ಅದನ್ನ ರಿಟರ್ನ್ ಪಡಿಬೋದು.
5ನೇದು 3 hour ಕ್ಲೈಮ್ ಸೆಟಲ್ಮೆಂಟ್ ಗ್ಯಾರಂಟಿ ಫಾರ್ ಎಲಿಜಿಬಲ್ ಕ್ಲೈಮ್ಸ್. ಅಂದ್ರೆ ಯಾವ್ಯಾವ ಕ್ಲೈಮ್ ಎಲಿಜಿಬಲ್ ಇದಾವೆ ಅವು 3 hours ಒಳಗಡೆನೆ ಕ್ಲೈಮ್ ಆಗ್ತವೆ. ಇನ್ನೊಂದು ಬೆಸ್ಟ್ ಏನಂದ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.7 ಇದೆ. ಅಂದ್ರೆ ಏನಾದ್ರು 1,000 ಕ್ಲೈಮ್ ಬಂದಿದ್ರೆ ಇವರಿಗೆ ಅದರಲ್ಲಿ 997 ಕ್ಲೈಮು ಸೆಟ್ಲ್ ಆಗಿದೆ. ಈ ರೀಸನ್ ಇಂದ ಆಕ್ಸಿಸ್ ಮ್ಯಾಕ್ಸ್ ಟರ್ಮ್ ಇನ್ಶೂರೆನ್ಸ್ ಒನ್ ಆಫ್ ದ ಬೆಸ್ಟ್ ಇನ್ಶೂರೆನ್ಸ್. ನೀವೇನಾದ್ರೂ ಈ ಟರ್ಮ್ ಇನ್ಶೂರೆನ್ಸ್ ನ ಬೈ ಮಾಡೋದಿದ್ರೆ ಇದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ ನೀವು ಬೈ ಮಾಡಬಹುದು. ಆಮೇಲೆ ನಮ್ಮ ಲೈಫ್ ಅಲ್ಲಿ ನಮಗೆ ಏನ್ ಬೇಕು ಅನ್ನೋದನ್ನ ನಾವು ಈಸಿಲಿ ಪ್ಲಾನ್ ಮಾಡ್ಕೊಬಹುದು. ತುಂಬಾ ಜನ ಏನ್ ಮಾಡ್ತಾರೆ, ಇದನ್ನ ಕಾಂಪ್ಲಿಕೇಟ್ ಮಾಡ್ಕೊಂತಾರೆ. ಅದಕ್ಕೇನೆ ಪ್ರತಿ ಒಂದಕ್ಕೂ ಸಾಲ ಮಾಡ್ತಾರೆ. ಸಮ್ RBI ಡೇಟಾ ಹೇಳುತ್ತೆ, ನಮ್ಮ ಇಂಡಿಯಾದಲ್ಲಿ 10 ಜನ ಏನಾದ್ರು ಎಜುಕೇಶನ್ ಮಾಡ್ತಿದ್ದಾರೆ ಅಂದ್ರೆ ಅದರಲ್ಲಿ 7 ಜನ ಲೋನ್ ಮಾಡಿನೇ ಎಜುಕೇಶನ್ ಮಾಡ್ತಾ ಇರ್ತಾರೆ. ಇದು ನಾನು ಹೇಳ್ತಿರೋ ಡೇಟಾ ಅಲ್ಲ, RBI ಹೇಳ್ತಿರೋ ಡೇಟಾ. ಮುಂದೆ ಏನಾಗುತ್ತೆ ಹೇಳಿ, ಪಾಪ ಹುಡುಗರು ಆ ಕೆಲಸ ಸಿಗುತ್ತೆ, ಇಂಥ ಕೆಲಸ ಸಿಗುತ್ತೆ, ಇಷ್ಟು ಸಂಬಳ ಸಿಗುತ್ತೆ ಅಂತ ಹೋಗಿ ಆ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾರೆ. ಮುಂದೆ ಆ ಎಜುಕೇಶನ್ ಲೋನ್ ತೀರ್ಸೋಕ್ಕೇನೆ ಇವ್ರಿಗೆ 10 ವರ್ಷ ಬೇಕಾಗುತ್ತೆ. ಈಗ ಏನಾದ್ರು ಇವ್ರು 23 ವರ್ಷ ಕೆಲಸ ಸಿಕ್ಕರೆ ಬರ್ತಿರೋ ಸೇವಿಂಗ್ಸ್ ಅಲ್ಲಿ ಲೋನ್ ತೀರ್ಸೋಕ್ಕೇನೆ ದುಡ್ಡು ಖರ್ಚಾಗ್ಬಿಡುತ್ತೆ. 10 ವರ್ಷ ಹಿಂಗೆ ಕಳೆದೋಗ್ಬಿಡುತ್ತೆ. ಪಾಪ ಏನು ಸೇವ್ ಮಾಡಕ್ ಆಗದೇ ಇಲ್ಲ. ಅದೇ ನಮ್ಮ ತಂದೆ ತಾಯಿ ನಮ್ಮ ಎಜುಕೇಶನ್ ನ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ರೆ ಈ ತರ ಎಲ್ಲ ಆಗ್ತಾ ಇತ್ತಾ? ನೀವ್ ಅನ್ಕೊಬಹುದು ಇದೆಲ್ಲ ಎಲ್ಲಿ ಪ್ಲಾನ್ ಮಾಡಕ್ಕಾಗುತ್ತೆ ಗುರು ಅಂತ. ಪ್ರತಿ ಒಂದನ್ನು ಪ್ಲಾನ್ ಮಾಡ್ಬೋದು. ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ನೋಡಿ. ನೀವೇನ್ ಮಾಡಿ, ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಲಮ್ಸಮ್ ಕ್ಯಾಲ್ಕುಲೇಟರ್ ಅಂತ ಓಪನ್ ಮಾಡಿ. ಲಮ್ಸಮ್ ಕ್ಯಾಲ್ಕುಲೇಟರ್ ಬಂದ ತಕ್ಷಣ ಇದರಲ್ಲಿ ಏನ್ ಮಾಡ್ಬೋದು, ನಾವು ಇನ್ಫ್ಲೇಷನ್ ನ ಕಂಡುಹಿಡಿಬಹುದು. ಎಕ್ಸಾಂಪಲ್ಗೆ ಇವತ್ತು ನೀವು ಒಂದು ಇಂಜಿನಿಯರಿಂಗ್ ನ 4 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಬರ್ತೀರಾ ಅಂದ್ರೆ ನಿಮ್ಗೊಂದು 5 ಲಕ್ಷ ರೂಪಾಯಿ ಬೇಕು. ಈ 5 ಲಕ್ಷ ರೂಪಾಯಿ 20 ವರ್ಷ ಬಿಟ್ಟು ಎಷ್ಟಾಗಿರುತ್ತೆ ಅಂತ ಚೆಕ್ ಮಾಡಬೇಕು. ಆಕ್ಚುಲಿ ನಾರ್ಮಲಿ ಎಜುಕೇಶನ್ ಇನ್ಫ್ಲೇಷನ್ ಬಂದ್ಬಿಟ್ಟು ನಾರ್ಮಲ್ ಇನ್ಫ್ಲೇಷನ್ ತರ ಇರಲ್ಲ, ಅದು 10%, 12% ಈ ತರ ಗ್ರೋ ಆಗ್ತಿರುತ್ತೆ. ನಾವು ಅವರೇಜ್ 10% ಅಂತ ತಗೊಂಡ್ರು ಇನ್ 20 ವರ್ಷ ಬಿಟ್ರೆ 33 ಲಕ್ಷ ಬೇಕಾಗಿರುತ್ತೆ. ಇಂಜಿನಿಯರಿಂಗ್ ಮಾಡ್ಸಕ್ಕೇನೆ 33 ಲಕ್ಷ ಬೇಕಾಗಿರುತ್ತೆ. ಆ ಟೈಮಲ್ಲಿ 33 ಲಕ್ಷ ಎಲ್ಲಿ ತರ್ತೀರಾ? ಎಷ್ಟೋ ಜನ ತರ ಇರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಹೋಗಿ ಲೋನ್ ಹಾಕ್ಸ್ತಾರೆ. ಆ ಹೊರೆ ಯಾರ ಮೇಲೆ ಬೀಳುತ್ತೆ? ಮಕ್ಕಳ ಮೇಲೆ ಬೀಳುತ್ತೆ. ಈಗ ನೀವೇ ಎಷ್ಟೋ ಜನ ನೋಡ್ತಿರೋರು, ಪಾಪ ನೀವು ಎಜುಕೇಶನ್ ಲೋನ್ ನ ತೀರ್ಸಕ್ಕೆ ಎಷ್ಟೊಂದು ಪರದಾಡ್ತಿರ್ತೀರಾ. ಅದಕ್ಕೆ ನಾವೇನ್ ಮಾಡ್ಬೋದು ಅಂದ್ರೆ, ನೀವು ಅದೇ ಫಿನಾಲಜಿಗೆ ಬಂದ್ರೆ ಇಲ್ಲಿ ಇನ್ನೊಂದು ಕ್ಯಾಲ್ಕುಲೇಟರ್ ಬರುತ್ತೆ, ಗೋಲ್ ಪ್ಲಾನಿಂಗ್ SIP ಅಂತ. ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದು ಬರುತ್ತೆ. ಇಲ್ಲಿ ನೋಡಿ ನಮ್ದು ಟಾರ್ಗೆಟೆಡ್ ವೆಲ್ತ್ ಅಂದ್ರೆ 20 ವರ್ಷ ಬಿಟ್ಟು ನಮಗೆ ಎಷ್ಟು ದುಡ್ಡು ಬೇಕಾಗಿದೆ ಇಂಜಿನಿಯರಿಂಗ್ ಮುಗಿಸೋಕ್ಕೆ? 33 ಲಕ್ಷ ಅಲ್ವಾ? 33 ಲಕ್ಷ ನನಗೆ ಬೇಕಾಗಿದೆ ಅಂತ ಇಲ್ಲಿ ಎಂಟ್ರಿ ಮಾಡಿದೆ. ಈ ಎಕ್ಸ್ಪೆಕ್ಟೆಡ್ ರಿಟರ್ನ್, ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ರಿಟರ್ನ್ ತೆಗಿತೀರಾ ವರ್ಷದಿಂದ ವರ್ಷಕ್ಕೆ? 15% ನಾನು ರಿಟರ್ನ್ ತೆಗಿತೀನಿ ಅದನ್ನು ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ. ಎಷ್ಟು ವರ್ಷ ಮಾಡಕ್ಕೆ ರೆಡಿ ಇದ್ದೀರಾ? 20 ವರ್ಷ ಮಾಡಕ್ಕೆ ರೆಡಿ ಇದ್ದೀನಿ. ಇದೇನು ಹೇಳುತ್ತೆ, ನೀವು ಈ 33 ಲಕ್ಷ ಬರಬೇಕಂದ್ರೆ ನೀವು ತಿಂಗಳ ಎಷ್ಟು SIP ಮಾಡಬೇಕು ಅಂತ ಹೇಳುತ್ತೆ. ಇದು ಇನ್ಫ್ಲೇಷನ್ ಯಾವಾಗಲೂ ನೋ ಅಂತ ಹೇಳಿ ಪ್ಲಾನ್ ಮೈ SIP ಗೋಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಳಗಡೆ ಬಂತು ಏನಂದ್ರೆ, ನೀವು ಈ 33 ಲಕ್ಷನ ಅಚೀವ್ ಮಾಡೋಕ್ಕೆ ತಿಂಗಳ 2,100 ರೂಪಾಯಿ SIP ಮಾಡಿದ್ರೆ ಸಾಕು. 20 ವರ್ಷ ಬಿಟ್ಟದು 33 ಲಕ್ಷ ಆಗಿರುತ್ತೆ. ಈಗ ನೀವು ಯೋಚನೆ ಮಾಡಿ, ಒಂದು ಮಗು ಹುಟ್ಟಿದ ತಕ್ಷಣ ಆ ಮಗು ಹೆಸರಲ್ಲಿ 2,000 ರೂಪಾಯಿ SIP ಮಾಡೋಕ್ಕಾಗಲ್ವಾ? ಜಸ್ಟ್ 2,000 SIP ಮಾಡೋಕ್ಕಾಗಲ್ಲ. 20 ವರ್ಷ ಬಿಟ್ಟರೆ ಆ ಮಗು ಈ ದುಡ್ಡಿಂದ ಎಜುಕೇಷನ್ನ ಕಂಪ್ಲೀಟ್ ಮಾಡ್ಕೊಳುತ್ತೆ. ನೀವು ಎಜುಕೇಷನ್ ಒಂದು ಫ್ರೀಯಾಗಿ ಕೊಡಿಸ್ಬಿಟ್ರೆ ಅವ್ರಿಗೆ ಯಾವ ಆಸ್ತಿ ಕೊಡೋದು ಬೇಡ, ಏನು ಕೊಡೋದು ಬೇಡ. ಯಾಕಂದ್ರೆ ಅವ್ರವ್ರು ಬದುಕಂತಾರೆ. ಎಜುಕೇಷನ್ನ ಮಾತ್ರ ತಂದೆ ತಾಯಿ ಕೊಡಿಸ್ಲೇಬೇಕು, ಅದು ಅವ್ರ ಕರ್ತವ್ಯ. ಬದುಕಕ್ಕೆ ದಾರಿ ತೋರಿಸ್ಬೇಕಲ್ಲ, ಅದಕ್ಕೆ ಎಜುಕೇಷನ್ ಒಂದು ಕೊಡಿಸ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ನೋಡ್ಕೊತಾರೆ. ಮಕ್ಕಳು ಹುಟ್ಟಿದ ತಕ್ಷಣ ಅವ್ರ ಮೇಲೆ 2,000 ರೂಪಾಯಿ SIP ಮಾಡ್ಕೊಂಬಂದ್ಬಿಟ್ರೆ 20 ವರ್ಷ ಆದಮೇಲೆ ಅವರು ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾರೆ ಅಂದ್ಕೊಳ್ಳಿ. ಆ ಟೈಮಲ್ಲಿ ಇದೇ ದುಡ್ಡನ್ನ ಯೂಸ್ ಮಾಡ್ಕೊಂಡು ಅವ್ರು ಇಂಜಿನಿಯರಿಂಗ್ ಮುಗಿಸ್ಬೋದಲ್ಲ. ಜಸ್ಟ್ 2,000 ಪ್ಲಾನ್ ಮಾಡೋಕ್ಕಾಗಲ್ವಾ? ಇದೇ ರೀತಿನೇ ಪ್ರತಿ ಒಂದು ಪ್ಲಾನ್ ಮಾಡ್ಬೋದು. ನೀವು ಕಾರ್ ಬೈ ಮಾಡೋಕ್ಕೆ, ಬೈಕ್ ಬೈ ಮಾಡೋಕ್ಕೆ, ಮನೆ ಬೈ ಮಾಡೋಕ್ಕೆ, ಪ್ರತಿ ಒಂದು ಈ ಥರ ಗೋಲ್ನ ಪ್ಲಾನ್ ಮಾಡ್ಕೊಬೋದು. ಪ್ಲಾನ್ ಮಾಡ್ಕೊಂಡು ಅದಕ್ಕೊಂದೊಂದು SIP ಮಾಡ್ಕೊಬೋದು. ಅವಾಗ ಏನಾಗುತ್ತೆ, ಸ್ಟ್ರೆಸ್ ಆಗಲ್ಲ. ಲೈಫಲ್ಲಿ ನಮ್ಗೆ ಏನು ಬೇಕೋ ಅದು ನಮಗೆ ಸಿಗುತ್ತೆ. ಪ್ಲಾನ್ ಪ್ರಕಾರನೇ ನಡ್ಕೊಂಡು ಹೋಗುತ್ತೆ. ಬಟ್ ತುಂಬಾ ಜನ ಏನ್ ಮಾಡ್ತಾರೆ, ಇನಿಷಿಯಲ್ ಡೇಸ್ ಅಲ್ಲಿ ಅಂದ್ರೆ ಅರ್ಲಿ ಏಜ್ ಅಲ್ಲಿ ಇದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಆಮೇಲೆ ಒಂದ್ಸಲ ಕುತ್ತಿಗೆಗೆ ಬಂದಾಗ ಸೊಸೈಟಿಗೆ, ಸಮಾಜಕ್ಕೆ, ಪ್ರಪಂಚಕ್ಕೆ ಎಲ್ಲದಕ್ಕೂ ಬೈಕೊಂಡು ಅಡ್ಡಾಡ್ತಾರೆ. ಅವ್ರು ಇವ್ರು ಸರಿ ಇಲ್ಲ ಅಂತ ನಾವು ಸರಿ ಮಾಡೋಕ್ಕಾಗತ್ತಾ? ಸ್ಟ್ರೈಕ್ ಮಾಡ್ಕೊಂಡು ಕುತ್ಕೊಳಕ್ಕಾಗತ್ತಾ? ಗಾಂಧೀಜಿ ತರ ಎಲ್ಲಾನು ಬಿಟ್ಟು ಉಪವಾಸ ಕೂತ್ಕೊಂಡು ಸ್ಟ್ರೈಕ್ ಮಾಡಂಗಿದ್ರೆ ನೀವು ಗಾಂಧೀಜಿ ತರ ಹೋಗಿ ಉಪವಾಸ ಕೂತ್ಕೊಂಡು ಬೇಕೇ ಬೇಕಂತ ನಿಮ್ಗೆ ಏನ್ ಬೇಕು ಅದನ್ನ ಕೇಳಿ. ಅದರ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ಪ್ಲಾನ್ ಮಾಡಬೇಕು. ನಾಳೆ ಅವ್ರು ಬಂದು ನಮ್ಮ ಲೈಫ್ನ ಸರಿ ಮಾಡ್ತಾರೆ, ಇವ್ರು ಬಂದು ಸರಿ ಮಾಡ್ತಾರೆ ಅನ್ನೋದನ್ನ ಬಿಡಬೇಕು. ನಮ್ಮ ಲೈಫ್ನ ನಾವೇ ಸರಿ ಮಾಡ್ಕೊಬೇಕು. ಆಮೇಲೆ ರಿಟೈರ್ಮೆಂಟ್ ಅಂದ್ರೆ ಎಷ್ಟೋ ಜನ ಅನ್ಕೊಂಡಿದ್ದಾರೆ, ಎಷ್ಟೋ ಜನಕ್ಕೆ ಇದು ಬೋರಿಂಗ್ ಅನ್ಸುತ್ತೆ. ಇಷ್ಟು 20 ವರ್ಷದವರೆಗೂ ಯಾವನ್ ಬದುಕಿರ್ತಾನೆ? 20 ವರ್ಷನ ನೀವು ವಿಜುವಲೈಸ್ ಮಾಡೋದೇ ಕಷ್ಟ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋದೇ ಕಷ್ಟ ಆಗುತ್ತೆ. ಯಾಕಂದ್ರೆ 20 ವರ್ಷ ತುಂಬಾ ದೂರ ಅನ್ಕೊಂಡಿದ್ದೀರಾ. ಟೈಮ್ ಹೆಂಗ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನೀವು ಕೋವಿಡ್ ಬಂದು ಎಷ್ಟು ದಿವಸ ಆಯ್ತು? ಆಲ್ಮೋಸ್ಟ್ 5 ವರ್ಷ ಆಯ್ತು. ಕೋವಿಡ್ನ ಇನ್ನೊಂದು 4-5 ವರ್ಷ ಆದ್ಮೇಲೆ ಮರ್ತೇ ಹೋಗ್ಬಿಡ್ತೀವಿ ನಾವು. 10 ವರ್ಷ ಆಗ್ಬಿಡುತ್ತೆ. 10 ವರ್ಷ ಹೆಂಗ್ ಬಂತು ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ. ಅದರಲ್ಲೂ 22 ಆದ್ಮೇಲೆ. ಯಾಕಂದ್ರೆ ಅದಕ್ಕಿಂತ ಮುಂಚೆ ನೀವು ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತೀರಾ, ನೀವು ಆರಾಮ್ಸೆ ಟೈಮ್ ಪಾಸ್ ಮಾಡ್ತಿರ್ತೀರಾ, ನಿಮಗೆ ಟೈಮ್ ಬಗ್ಗೆ ಅಷ್ಟೊಂದು ಗೊತ್ತಾಗಲ್ಲ, ಟೈಮ್ ಹೋಗೋದು ಅಷ್ಟೊಂದು ಗೊತ್ತಾಗಲ್ಲ. 22 ಆದ್ಮೇಲೆ ಹೆಂಗ್ ಹೋಗೋದು ಗೊತ್ತಾ? ಬೆಳಿಗ್ಗೆ ಹೋಗ್ತೀರಾ ಕೆಲಸಕ್ಕೆ, ಸಂಜೆ ಬರ್ತೀರಾ, ಬೆಳಕು ಹರಿಯೋದು ಗೊತ್ತಾಗಲ್ಲ, ಕತ್ಲಾಗೋದು ಗೊತ್ತಾಗಲ್ಲ. ಟೈಮ್ ಅಷ್ಟು ಫಾಸ್ಟಾಗಿ ಮೂವ್ ಆಗಿಬಿಡುತ್ತೆ.
ಆಮೇಲೆ ಒಂದ್ ದಿವಸ 40 ವರ್ಷ ಆದ್ಮೇಲೆ ಆ ಚೀಟಿ ಕಟ್ಟಬೇಕು, ಈ ಸಂಘಕ್ಕೆ ದುಡ್ಡು ಕಟ್ಟಬೇಕು, ಅಲ್ಲಿ ಲೋನ್ ಕಟ್ಟಬೇಕು, ಇಲ್ಲಿ ಇದು ಕಟ್ಟಬೇಕು ಅಂತ ಹಿಂಸೆ ಪಟ್ಬಿಡ್ತೀರಾ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ 40 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಹ್ಯೂಮನ್ದು ಅಡಾಪ್ಟಬಿಲಿಟಿ ಕಮ್ಮಿ ಆಗುತ್ತೆ. ಎಂಗೇಜ್ ಅಲ್ಲಿ ನಮ್ದು ಅಡಾಪ್ಟಬಿಲಿಟಿ ಫಾಸ್ಟ್ ಇರುತ್ತೆ. ಅಡಾಪ್ಟಬಿಲಿಟಿ ಅಂದ್ರೆ ಹೊಸದನ್ನ ಕಲಿಯೋದು, ನ್ಯೂ ಟೆಕ್ನಾಲಜಿಗೆ ಅಡಾಪ್ಟ್ ಆಗೋದು. ಈಗ ನಿಮ್ಮ ಮಕ್ಳ ಕೈಲಿ ಫೋನ್ ಕೊಡಿ, ಅದೇ ನಿಮ್ಮ ತಂದೆ ತಾಯಿಗಳ ಕೈಲಿ ಫೋನ್ ಕೊಡಿ, ಯಾರು ಬೇಗ ಫೋನ್ನ ಜಾಸ್ತಿ ಯೂಸ್ ಮಾಡ್ತಾರೆ ನೋಡಿ, ಮಕ್ಕಳೇ ತಾನೇ. ಯಾಕಂದ್ರೆ ಮಕ್ಕಳು ಈ ಜನ್ರೇಷನ್ ಅವ್ರಿಗೆ ಫೋನ್ ಕೊಟ್ಟರೆ ಅದರಲ್ಲಿ ಏನು ಮಾಡಬೇಕು ಪ್ರತಿಯೊಂದು ಗೊತ್ತಿದೆ. ಅವರೇ ಯೂಟ್ಯೂಬ್ ಓಪನ್ ಮಾಡ್ತಾರೆ, ಅವರೇ ಅಪ್ಲಿಕೇಶನ್ ಡಿಲೀಟ್ ಮಾಡಿದ್ರೆ ಇನ್ಸ್ಟಾಲ್ ಮಾಡ್ಕೊತಾರೆ, ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಮಾಡ್ಕೊತಾರೆ, ಅವ್ರಿಗೆ ಏನು ಬೇಕಾದನ್ನು ಹಾಕೊಂತಾರೆ, ಅವರೇ ಗೇಮ್ ಡೌನ್ಲೋಡ್ ಮಾಡ್ಕೊತಾರೆ. ನಿಮ್ಮ ತಂದೆ ತಾಯಿ ಕೂಡ ಅವ್ರು ಮಾಡ್ತಾರೆ ನೋಡೋಣ. ಯಾಕಂದ್ರೆ ಅವ್ರು ವಯಸ್ಸಾಗಿದೆಯಲ್ಲ, ವಯಸ್ಸಾದಾಗ ಏನಾಗುತ್ತೆ ಅಡಾಪ್ಟಬಿಲಿಟಿ ಕಷ್ಟ ಆಗುತ್ತೆ. ಎಂಗೇಜ್ ಅವ್ರಿಗೆ ಬೇಗ ಅಡಾಪ್ಟ್ ಮಾಡ್ಕೊತಾರೆ. ನಾವು 40-45 ಆದಾಗ ನಾವೆಲ್ಲೋ ಕೆಲಸ ಮಾಡ್ತಿದ್ದೀವಿ ಅಂದರೆ ಆ ಟೈಮಲ್ಲಿ ಏನಾಗುತ್ತೆ, ನಮಗಿನ್ನ ಯಂಗರ್ ಜನ್ರೇಷನ್ ಇರ್ತಾರಲ್ಲ, ನಮಗಿನ್ನ ಸಣ್ಣವರು ಅವರೇ ನಮ್ಮ ಕೆಲಸ ಮಾಡ್ತಿರ್ತಾರೆ. ಕಮ್ಮಿ ಸಂಬಳಕ್ಕೆ ಅವ್ರು ಆ ಕೆಲಸ ಮಾಡ್ತಿರ್ತಾರೆ. ಅವಾಗ ಏನಾಗುತ್ತೆ, ಅವ್ರು ಯಾರೋ ಕಮ್ಮಿ ಸಂಬಳಕ್ಕೆ ಕೆಲಸ ಮಾಡ್ತಿದ್ದಾರೆ, ದಯವಿಟ್ಟು ನೀನು ಮನೆಗೆ ಹೋಗ್ಬಿಡಪ್ಪ ಅಂತ ಕಳಿಸ್ಬಿಡ್ತಾರೆ. ಆಮೇಲೆ ಅವರು ಹೊಸ ಟೆಕ್ನಾಲಜಿಗೆ ಬೇಗ ಅಡಾಪ್ಟ್ ಆಗ್ಬಿಡ್ತಾರೆ ಯಂಗ್ ಜನ್ರೇಷನ್ ಅವರು. ನಾವು ಅಡಾಪ್ಟ್ ಆಗೋದು ಕಷ್ಟ. ಈಗಲೇ ಎಷ್ಟೋ ಜನಕ್ಕೆ ಎ ಯೂಸ್ ಮಾಡಕ್ಕೆ ಬರುತ್ತೆ, ಎಷ್ಟು ಜನಕ್ಕೆ ಎ ಅಂದರೆ ಗೊತ್ತಿದೆ. ಯಾರು ತಲೆ ಕೆಡಿಸ್ಕೊಂಡಿದ್ದೀರಾ? ಯಾರೂ ಇಲ್ಲ. ನಾಳೆ ಒಂದು ದಿವಸ ಅದು ನಮ್ಮ ಜಾಬ್ ಕಿತ್ಕೊಂಡಾಗ ಅವಾಗ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಸ್ಟಿಲ್ ನಾ ಏನು ಏನು ಅಂತ ಅರ್ಥ ಮಾಡ್ಕೊಳೋದೇ ಕಷ್ಟ ಇದೆ. 40 ಇಯರ್ಸ್ ಆದ್ಮೇಲೆ ನಿಮ್ಮ ಜಾಬ್ ಸೆಕ್ಯೂರಿಟಿ 50-60% ಕಮ್ಮಿ ಆಗುತ್ತೆ. ಅಂದ್ರೆ ನಿಮ್ಗೆ ಜಾಬ್ ಸೆಕ್ಯೂರಿಟಿನೇ ಇರಲ್ಲ. ಯಾವತ್ತು ಬೇಕಾದ್ರೂ ಕಿತ್ತು ಬಿಸಾಕ್ಬೋದು ನಿಮ್ಮನ್ನ. ನೀವೇನು ನಂಬ್ಕೊಂಡಿದ್ದೀರಾ, ಹೋಮ್ ಲೋನು, EMI ಇದನ್ನೆಲ್ಲ ಹೆಂಗ್ ಕಟ್ತೀರಾ? ಈಗ ಆಲ್ರೆಡಿ ನೋಡ್ತಿದ್ದೀರಾ IT ಫೀಲ್ಡಲ್ಲಿ ಯಾವ ರೀತಿ ಲೇ ಆಫ್ ಮಾಡ್ತಾ ಇದ್ದಾರೆ. ಖುದ್ದು ಡೇಟಾ ಹೇಳ್ತಾ ಇದೆ. TCS ರೀಸೆಂಟ್ಲಿ ಮಾಡಿತ್ತು. ಯಾಕಂದ್ರೆ ನೀವು ಇವತ್ತು ಏನು ಅನ್ಕೊಂಡಿದ್ದೀರಲ್ಲ, ಫ್ಯೂಚರಲ್ಲಿ ನೋಡ್ಕೊಳ್ಳೋಣ, ಆ ಫ್ಯೂಚರ್ ನಮ್ಮ ಕೈಯಲ್ಲಿ ಇಲ್ವೇ ಇಲ್ಲ. ಹೌದು, ನೀವು ಹೇಳೋದು ಕರೆಕ್ಟು. ನಾಳೆ ಬದುಕಿರ್ತೀವ ಇಲ್ಲೋ ಗೊತ್ತಿಲ್ಲ, ಇವತ್ತು ಎಂಜಾಯ್ ಮಾಡ್ಬೇಕಂತ. ಬಟ್ ನಾಳೆ ಬದುಕ್ಬಿಟ್ರೆ ಏನು ಮಾಡ್ತೀರಾ? ಅಕಸ್ಮಾತ್ ನೀವು ಸಾಯ್ದಲ್ಲೇ ಬದುಕ್ಬಿಟ್ರೆ ಏನು ಮಾಡ್ತೀರಾ? ಊಹೆ ಮಾಡ್ಕೊಂಡಿದ್ದೀರಾ? ಅದನ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ? ನಾವು ಇಮ್ಯಾಜಿನ್ನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ವರ್ಸ್ಟ್ ಇರುತ್ತೆ ಅದು. ಅದಕ್ಕೇನೆ ನಿಮ್ಮ 20s ತುಂಬಾ ಹುಷಾರಾಗಿ, ಇಲ್ಲ ಅಂದ್ರೆ ತುಂಬಾ ಸಫರ್ ಮಾಡಬೇಕಾಗುತ್ತೆ. ಆಮೇಲೆ ಈ ರಿಟೈರ್ಮೆಂಟ್ ಅನ್ನೋ ಒಂದು ವರ್ಡ್ ಕೇಳಿದ್ರೆ ನೀವು ಅನ್ಕೊಬಹುದು, ಇವನು ಯಾರೋ ಅಂಕಲ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಬೋರಿಂಗ್ ತರ ಮಾತಾಡ್ತಿದ್ದಾನೆ, ರಿಟೈರ್ಮೆಂಟ್ ಅಂತ. ಆ ತರ ಎಲ್ಲ ಯೋಚನೆ ಮಾಡಬೇಡಿ. ರಿಟೈರ್ಮೆಂಟ್ ಅಂದ್ರೆ ಕೆಲಸ ಎಲ್ಲ ಬಿಟ್ಟು ಪಾರ್ಕ್ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಡ್ಡಾಡೋದಲ್ಲ. ರಿಟೈರ್ಮೆಂಟ್ ಅಂದ್ರೆ ಫ್ರೀಡಮ್ ಆಗಿ ಬದುಕೋದು. ಫ್ರೀಡಮ್ ಅಂದ್ರೆ ನನ್ನ ಪ್ರಕಾರ ಫೈನಾನ್ಷಿಯಲ್ ಫ್ರೀಡಮ್ ಇಸ್ ಅ ಫ್ರೀಡಮ್. ನಾವು ಯಾವಾಗ ದುಡ್ಡಿನ ಬಗ್ಗೆ ಕಮ್ಮಿ ಯೋಚನೆ ಮಾಡ್ತೀವಿ, ಅವಾಗ ನಾವು ಜೀವನದ ಆಸ್ಪೆಕ್ಟ್ಸ್ ನ ಓಪನ್ ಮಾಡಿ ನೋಡ್ತೀವಿ, ಬೇರೆ ಬೇರೆ ಕಡೆ ಥಿಂಕ್ ಮಾಡ್ತೀವಿ. ಈ ಪೂಜಾರಿಗಳು, ಸ್ವಾಮೀಜಿಗಳೆಲ್ಲ ಹೇಳ್ತಾರ ಕುತ್ಕೊಂಡು, ದುಡ್ಡು ಮುಖ್ಯ ಅಲ್ಲ, ಜೀವನದಲ್ಲಿ ದುಡ್ಡೇ ಇದಲ್ಲ ಅಂತ. ಬಟ್ ಅವ್ರು ನೋಡಿ, ಆ ಮಠ ನಡೀತಿರೋದೇ ದುಡ್ಡಿಂದ. ಪ್ರತಿಯೊಂದಕ್ಕೂ ದುಡ್ಡು ಬೇಕು. ಈವನ್ ವೇದಗಳು ಅದೇ ಹೇಳುತ್ತೆ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಫಸ್ಟ್, ಅರ್ಥ ಸೆಕೆಂಡ್. ಅರ್ಥ ಅಂದ್ರೆ ದುಡ್ಡು. ಈ ತರ ಯಾರ್ಯಾರೋ ಏನೇನೋ ಹೇಳೋರ್ನ ನಿಮ್ ಲೈಫಲ್ಲಿ ಇನ್ಫ್ಲುಯೆನ್ಸ್ ಮಾಡಕ್ ಬಿಡಬೇಡಿ. ನೀವ್ ಅರ್ಥ ಮಾಡ್ಕೊಳ್ಳಿ ಜೀವನ ಎಷ್ಟು ಕಷ್ಟ ಇದೆ ಅಂತ. ನಿಮ್ ಸುತ್ತಮುತ್ತದವ್ರು ನೋಡಿ, ನಿಮ್ಮ ತಂದೆ ತಾಯಿನೇ ನೋಡಿ. ನಿಮ್ಮ ತಂದೆ ತಾಯಿ ನಿಮ್ಗೆ ಆಕ್ಚುಲಿ ಹೇಳಿರಲ್ಲ ಎಷ್ಟು ಕಷ್ಟ ಇದೆ, ಅವರು ತೋರಿಸ್ಕೊಳೋದು ಇಲ್ಲ ಮಕ್ಕಳಿಗೆ. ಅವ್ರ ಕಷ್ಟನ ಮಕ್ಕಳ ಮುಂದೆ ಹೇಳ್ಕೊಳಲ್ಲ. ಬಟ್ ನೀವು ಅಬ್ಸರ್ವ್ ಮಾಡಿ. ನನ್ನ ಪ್ರಕಾರ ರಿಟೈರ್ಮೆಂಟ್ ಅಂದ್ರೆ ಫ್ರೀಡಮ್ ಆಗಿರೋದು. ಅಂದ್ರೆ ದುಡ್ಡಿಗೋಸ್ಕರ ಕೆಲಸ ಮಾಡ್ದಲೇ ಇರೋದು, ದುಡ್ಡಿನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಲೇ ಇರೋದು. ನೀವು ನೀಟಾಗಿ ರಿಟೈರ್ಮೆಂಟ್ ಪ್ಲಾನ್ ಮಾಡ್ಬಿಟ್ರೆ ನಾಳೆ ಒಂದ್ ದಿವಸ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ಇಲ್ಲ. ಕೆಲ್ಸಕ್ಕೆ ಹೋಗ್ತೀರಾ, ಅದು ನಿಮ್ಗೆ ಇಷ್ಟ ಬಂದಿದ್ದು ಕೆಲ್ಸಕ್ಕೆ ಹೋಗ್ತೀರಾ. ಜಾಸ್ತಿ ಸಂಬಳ ಬರಲಿ ಅಂತ ಯಾವುದಾದ್ರೂ ಕೆಲ್ಸಕ್ಕೆ ಹೋಗಲ್ಲ. ನನಗೊಂದು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಹೋಗಿ ಬರ್ತೀರಾ. ಮನೆಗೆ ಇರೋಕ್ಕಾಗಲ್ಲ, ನನಗೆ ಇದು ಮಾಡಿ ಅದಕ್ಕೆ ಹೋಗಿ ಬರ್ತೀನಿ. ಅಥವಾ ನನಗೆ ಇದು ಇಷ್ಟ, ಈ ಕೆಲಸ ಮಾಡೋಕ್ಕೆ ಇಷ್ಟ, ನನಗೆ ಅಗ್ರಿಕಲ್ಚರ್ ಮಾಡೋಕ್ಕೆ ಇಷ್ಟ, ಅದಕ್ಕೆ ಮಾಡ್ತಾ ಇದ್ದೀನಿ. ಈ ಥರ ನಿಮ್ಗೆ ಇಷ್ಟ ಬಂದಿದ್ದು ಕೆಲಸ ಮಾಡ್ತೀರಾ. ಅವಾಗ ಹೆಂಗಿರುತ್ತೆ ನೀವೇ ಯೋಚನೆ ಮಾಡಿ. ಫ್ರೀಡಮ್ ಎಲ್ಲ ಟೈಮ್ ನಿಮ್ಮ ಕೈಲೇ ಇರುತ್ತೆ. ಯಾಕಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟು ನಿಮ್ಮನ್ನ ಸಾಕ್ತಾ ಇದೆ. ಈಗ ಎಷ್ಟೋ ಜನ ಹಂಗೆ ಅಲ್ವಾ, ಅರ್ಲಿ ಏಜಲ್ಲಿ 2000 ಇಸ್ವಿನಲ್ಲಿ ಎಲ್ಲರೂ ಮನೆ ಕಟ್ಟಿ ಅಲ್ಲಿ ರೆಂಟಲ್ ಬರಂಗ್ ಮಾಡ್ಕೊಂಡಿರೋರು ಇವತ್ತೆಷ್ಟು ಆರಾಮಾಗಿದ್ದಾರೆ. ಯಾಕೆ ಹೇಳಿ? ಆ ಟೈಮಲ್ಲಿ ಅವ್ರು ಏನಾದ್ರು ಅದನ್ನ ಮಾಡ್ಲಿಲ್ಲದ್ರೆ ಇವತ್ತು ಆ ರೆಂಟ್ ಬರಕ್ ಆಗ್ತಿತ್ತ? ಅವ್ರು ಇನ್ವೆಸ್ಟ್ ಮಾಡಿದಾರಲ್ಲ ದುಡ್ಡು, ಆ ದುಡ್ಡು ಇವಾಗ ರೆಂಟ್ ಬರ್ತಾ ಇದೆ. ಬಟ್ ಇವಾಗ ರೆಂಟಲ್ಲಿ ಅಷ್ಟೊಂದು ಬರಕ್ ಚಾನ್ಸ್ ಇಲ್ಲ, ತುಂಬಾ ಕಮ್ಮಿ ಸಿಗುತ್ತೆ. ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಕಮ್ಮಿ ಸಿಗುತ್ತೆ, ಮತ್ತೆ ಅಷ್ಟೊಂದು ದುಡ್ಡು ಇಲ್ಲ ನಿಮ್ಮ ಹತ್ರ. ನಮಗಿರೋ ಬೆಸ್ಟ್ ಆಪ್ಷನ್ SIP. ಇವತ್ತೇ ನಾವು SIP ನ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಒಂದ್ ದಿವಸ ಆರಾಮಾಗಿರ್ಬೋದು. ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದ್ಸಲ ವಿಡಿಯೋ ಮಾಡಿದ್ದೀನಿ. ರಿಟೈರ್ಮೆಂಟ್ ಪ್ಲಾನ್ ಯಾವ ರೀತಿ ಮಾಡೋದು, ನನ್ನ SWP ನೇ ತೋರಿಸಿದ್ದೀನಿ. ಜಸ್ಟ್ 5,000 ನಾವು SIP ಮಾಡ್ಕೊಂಡು ಹೋದ್ರೆ 1.5 ಲಕ್ಷದವರೆಗೂ ನಾವು 40 ವರ್ಷ ಆದ್ಮೇಲೆ ವಿಡ್ರಾ ಮಾಡ್ಬೋದು. ಅಂದ್ರೆ 20 ವರ್ಷ ಬಿಟ್ಟು. ಬಟ್ ಅವನು ಅರ್ಲಿ ಏಜ್ ಅಲ್ಲಿ ಮಾಡಿರ್ಬೇಕು, ಇಲ್ಲಾಂದ್ರೆ ಕಷ್ಟ. ಈಗ 30 ವರ್ಷದ ನಾನು 5,000 ಮಾಡ್ತೀನಿ ಅಂದ್ರೆ ಕಷ್ಟ. ಅವ್ನು ಜಾಸ್ತಿ ಮಾಡ್ಬೇಕು, 30-35 ಮಾಡ್ಬೇಕಾಗುತ್ತೆ. ಅದಕ್ಕೇನೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಆ ವಿಡಿಯೋ ಬೇಕಿದ್ರೆ ಒಂದೊಂದ್ಸಲ ಹೋಗಿ ನೋಡಿ. ರಿಟೈರ್ಮೆಂಟ್ ಬಗ್ಗೆ ಇನ್ನೊಂದ್ಸಲ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ, ನಾನೊಂದ್ಸಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಪ್ಲಾನ್ ಮಾಡ್ಬೋದು ಅಂತ. ನಿಮ್ ಗೋಲ್ ಏನಿರ್ಬೇಕಂದ್ರೆ, ನನಗೆ 40 ವರ್ಷ ಆಗೋಷ್ಟೊತ್ತಿಗೆ ನನ್ನ ಹತ್ರ ಯಾವುದೇ ರೀತಿ ಲೋನ್ ಇರಬಾರ್ದು. ಹೋಮ್ ಲೋನ್ ಇರಲಿ, ಹೋಮ್ ಲೋನ್ ಪರವಾಗಿಲ್ಲ. ಹೋಮ್ ಲೋನ್ ಒಂದೇ ಒಂದು ಲೋನು, ಅದು ಬೆಸ್ಟ್ ಲೋನ್. ಬಿಕಾಸ್ ನಿಮ್ಗೆ ಇರೋಕೊಂದು ಮನೇನು ಸಿಕ್ಕಂಗಾಗುತ್ತೆ, ಅದು ಅಸೆಟ್ ಬೆಳೀತಾ ಇರುತ್ತೆ. ಅದೊಂದು ಬಿಟ್ಟು ಇನ್ಯಾವ ಲೋನು ಬೆಸ್ಟ್ ಅಲ್ಲ. ಕಾರ್ ಲೋನ್ ಬೆಸ್ಟ್ ಅಲ್ಲ, ಪರ್ಸನಲ್ ಲೋನ್ ಬೆಸ್ಟ್ ಅಲ್ಲ, ಇನ್ಯಾವ ಲೋನು ಬೆಸ್ಟ್ ಅಲ್ಲ. ನೀವು ಸುಮ್ಮನೆ ಯೋಚನೆ ಮಾಡಿ, 40 ವರ್ಷ ಆಗುತ್ತೆ ನಿಮಗೆ, ನಿಮ್ದೊಂದು ಹೋಮ್ ಲೋನ್ ಒಂದಿದೆ. ಹೋಮ್ ಲೋನ್ ಇಲ್ಲ, 40 ವರ್ಷ ಆದಮೇಲೆ ಮನೆ ತೊಗೊಳ್ಳಿ, ಲೋನ್ ಹಾಕ್ಸಿನೇ ತೊಗೊಳ್ಳಿ, ಪರವಾಗಿಲ್ಲ. ಅದೊಂದು ಹೋಮ್ ಲೋನ್ ಒಂದಿದೆ, ಅದು ಬಿಟ್ಬಿಟ್ಟು ಇನ್ನೇನು ನಿಮಗೆ ಕಮಿಟ್ಮೆಂಟ್ ಇಲ್ಲ. ಅಂದ್ರೆ ಮಕ್ಕಳು ಎಜುಕೇಷನ್ಗೋಸ್ಕರ ದುಡ್ಡು ಜೋಡ್ಸಂಗಿಲ್ಲ, ಆಲ್ರೆಡಿ ದುಡ್ಡು ಜೋಡಿಸಿದೀರಾ. ತಿಂಗಳ ಬದುಕಕ್ಕೋಸ್ಕರ ನೀವು ಕಷ್ಟಪಡಂಗಿಲ್ಲ, ಆಲ್ರೆಡಿ ನಿಮಗೆ ದುಡ್ಡು ಬರ್ತಾ ಇದೆ. ಮತ್ತೆ ನೀವು ಮುಂಚೆನೆ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಎಲ್ಲ ತಗೊಂಡಿರೋದ್ರಿಂದ
ನಿಮಗೆ ಭಯನೇ ಇಲ್ಲ ನಾಳೆ ಬಗ್ಗೆ. ನೀವು ಹೆಲ್ತ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಎಲ್ಲ ಎಷ್ಟು ಯಂಗ್ ಏಜ್ ಅಲ್ಲಿ ತಗೊಂತೀರೋ ಅಷ್ಟೇ ಒಳ್ಳೇದು, ಯಾಕಂದ್ರೆ ಪ್ರೈಸ್ ಕಮ್ಮಿ ಆಗಿ ಸಿಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಹಂಗೆ, ನೀವು ಯಂಗ್ ಏಜ್ ಅಲ್ಲಿ ತಗೊಂಡ್ರೆ ಇವತ್ತೇನಾದ್ರೂ ನೀವು ಅವಾಗಲೇ ಹೇಳಿದ್ನಲ್ಲ 569 ರೂಪಾಯಿ ಕೊಟ್ಟು ತಗೊಂಡ್ರೆ ಅಂತ, ಇದು ನಿಮಗೆ 40 ವರ್ಷ ಆದ್ರೂ ಅಷ್ಟೇ ಇರುತ್ತೆ. ನೀವು 40 ವರ್ಷ ಇರಬೇಕಾದ್ರೂ ಅಷ್ಟೇ ಪೇ ಮಾಡ್ತಿರ್ತೀರಾ. ಅದಕ್ಕೆ ಅದೆಲ್ಲ ಯಂಗ್ ಏಜ್ ಅಲ್ಲೇ ತಗೊಳ್ಬೇಕು. ಹೆಲ್ತ್ ಇನ್ಶೂರೆನ್ಸ್ ನೀವು ಅನ್ಕೋಬಹುದು ನಾನು ಹೆಲ್ತಿ ಆಗಿದ್ದೀನಿ ನನಗೆ ಯಾಕೆ ಬೇಕು ಇವಾಗ ಅಂತ. ಸುಮ್ಮನೆ ಒಂದ್ಸಲ ಹಾಸ್ಪಿಟಲ್ ಹೋಗಿ ಬನ್ನಿ, ಹಿಂಗ್ ಹಾಸ್ಪಿಟಲ್ ಒಳಗೆ ಹೋಗಿ ಹೊರಗೆ ಬನ್ನಿ ಸಾಕು, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಬನ್ನಿ ಸಾಕು, ನಿಮಗೆ ಗೊತ್ತಾಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಮುಖ್ಯ ಅಂತ. ಮತ್ತೆ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆ, ಟರ್ಮ್ ಇನ್ಶೂರೆನ್ಸ್ ಇದೆ, ಇನ್ನೇನು ಟೆನ್ಷನ್ ಇಲ್ಲ. ಮತ್ತೆ ನೀವು ಯಾವುದೇ SIP ಕಂಟಿನ್ಯೂ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ಆ ಟೈಮಲ್ಲಿ ನಿಮ್ಮ ಹತ್ರ ಆಲ್ರೆಡಿ ದುಡ್ಡಿದೆ. ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತೀರಾ, ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಜೀವನ ಮಾಡ್ಬೇಕಷ್ಟೇ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನಂದ್ರೆ, ಈ ತರ ಏನ್ ನಾವು ಪ್ಲಾನ್ ಮಾಡ್ತೀವಲ್ಲ ಇದನ್ನ ಕಂಟಿನ್ಯೂಸ್ಲಿ 20 ವರ್ಷ ಕಂಟಿನ್ಯೂಸ್ಲಿ ಮಾಡ್ಕೊಂಡು ಹೋಗೋದು ಭಾರಿ ಕಷ್ಟ, ತುಂಬಾ ಡಿಫಿಕಲ್ಟಿ. ಯಾಕಂದ್ರೆ ಇಲ್ಲಿ ಡಿಸಿಪ್ಲಿನ್ ಬರಲ್ಲ ನಿಮ್ಗೆ. ಏನಾದ್ರೂ ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ 5,000 ಮಾಡ್ಕೊಂಡು ಹೋಗ್ತೀರಾ, ವರ್ಷಕ್ಕೆ 60,000 ಆಯ್ತು, 2 ವರ್ಷಕ್ಕೆ 1,20,000 ಆಯ್ತು, 3 ವರ್ಷಕ್ಕೆ 1,80,000, ಅಥವಾ ಇನ್ವೆಸ್ಟ್ಮೆಂಟ್ ಎಲ್ಲ ಸೇರಿ ರಿಟರ್ನ್ ಎಲ್ಲ ಸೇರಿ 2.5 ಲಕ್ಷ ಆಗಿದೆ ಅನ್ಕೊಳ್ಳಿ. ಈ 2.5 ಲಕ್ಷ ನಿಮ್ ಕಣ್ಣಿಗೆ ಕಾಣ್ತಿರುತ್ತಾ? ಅಲ್ಲಿ ಯಾವುದೋ ಒಂದು ಬೈಕ್ ಕಾಣುತ್ತೆ ನಿಮ್ಗೆ, ಸೆಕೆಂಡ್ ಹ್ಯಾಂಡ್ ಅಥವಾ ಹೊಸದೇನೋ ಯಾವುದೋ ಒಂದು ಬೈಕ್ ಕಾಣುತ್ತೆ, ರಾಯಲ್ ಎನ್ಫೀಲ್ಡ್ 2.5 ಲಕ್ಷಕ್ಕೆ ಸಿಗ್ತಾ ಇದೆ ಅಂತ ನೋಡಿದ್ರಿ. ಇವಾಗ ನಿಮ್ ಕಣ್ಣು ಎಲ್ಲಿಗೆ ಹೋಗುತ್ತೆ? ಆ ದುಡ್ಡು ವಿಡ್ರಾ ಮಾಡಕ್ಕೆ ಹೋಗುತ್ತೆ ತಾನೆ. ಅವಾಗ ಏನಾಯ್ತು, ನಿಮ್ ರಾಯಲ್ ಎನ್ಫೀಲ್ಡ್ ಬಂದ್ಬಿಟ್ಟು ನಿಮ್ 40 ವರ್ಷನ ನೋಡ್ಕೊಳತ್ತಾ? ನೀವ್ ಹೇಳ್ಬೋದು ಅದು ಮುಖ್ಯ ಅಲ್ವಾ ಗುರು. ಹೌದು ಅದು ಮುಖ್ಯನೇ, ಬಟ್ 40 ವರ್ಷ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಒಂದ್ಸಲ. ರಾಯಲ್ ಎನ್ಫೀಲ್ಡ್ ತಾಣಕ್ಕೋಸ್ಕರ ಇನ್ನೊಂದು SIP ಮಾಡಿ, ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಕೆಲಸ ಮಾಡಿ, ಜಾಸ್ತಿ ದುಡಿರಿ. ಈ ಥರ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ಭಾರಿ ಕಷ್ಟ. ಅದಕ್ಕೇನೆ ನಾನು ನಾಳೆ ಮಾಡ್ತೀನಿ ನಾಡ್ದು ಮಾಡ್ತೀನಿ ಅನ್ನೋದೆಲ್ಲ ಬಿಡಿ, ಇವತ್ತೇ ಸ್ಟಾರ್ಟ್ ಮಾಡಿ, ಇವತ್ತೇ SIP ಸ್ಟಾರ್ಟ್ ಮಾಡಿ. 500 ರೂಪಾಯಿ ಆಗಲಿ 1000 ರೂಪಾಯಿ ಆಗಲಿ ಇನಿಷಿಯಲಿ ಸ್ಟಾರ್ಟ್ ಮಾಡಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದರಿಂದ ರಿಸಲ್ಟ್ ಸಿಗುತ್ತಲ್ಲ ನಿಮಗೆ, ಇದರಿಂದ ಲಾಭ ಸಿಗುತ್ತಲ್ಲ. ಆಮೇಲೆ ಎಷ್ಟೋ ಜನಕ್ಕೆ ಈ ಡಿಜಿಟಲ್ ಅಸೆಟ್ ಮೇಲೆ ನಂಬಿಕೆ ಇರಲ್ಲ, ತಗೊಂಡೋಗಿ FD ಮಾಡ್ತಾರೆ. FDನಲ್ಲಿ ಇಡೋಕ್ಕೆ ಧೈರ್ಯ ಇರುತ್ತೆ, ಈ ಥರ SIP ನಲ್ಲಿ ನಂಬಿಕೆ ಇರಲ್ಲ. ಅದಕ್ಕೆ ಏನು ಮಾಡಿ, ನಿಮಗೆ ನಂಬಿಕೆ ಇಲ್ಲ ಅಂದರೆ ಕಮ್ಮಿ ಅಮೌಂಟಿಂದನೇ ಸ್ಟಾರ್ಟ್ ಮಾಡಿ, 1000 ರೂಪಾಯಿಂದನೇ ಸ್ಟಾರ್ಟ್ ಮಾಡಿ. 1000 ರೂಪಾಯಿಂದ ಸ್ಟಾರ್ಟ್ ಮಾಡಿ, ಇದನ್ನೇ 1 ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಡಿಸಿಪ್ಲಿನ್ ಆಗಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡಿ. ನಿಮಗೆ ಯಾವಾಗ ನಂಬಿಕೆ ಬರುತ್ತೆ ಅವಾಗ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಒಟ್ಟಿನಲ್ಲಿ ನೀವು ಈ ಡಿಸಿಪ್ಲಿನ್ನ ಕಾಪಾಡ್ಕೊಬೇಕಂದ್ರೆ ಯಾವಾಗ ನೀವು ಅದಕ್ಕೆ ಟಚ್ ಮಾಡಕ್ಕೆ ಹೋಗ್ತಿರಲ್ಲ, ಅವಾಗ ನಿಮ್ಗೆ 40 ವರ್ಷ ಜ್ಞಾಪನ ಆಗಬೇಕು. ನೀವು ವಿಡ್ರಾ ಮಾಡಕ್ಕೆ ಹೋದ ತಕ್ಷಣ ಅಪ್ಪ ಫೀಸ್ ಕೊಡಪ್ಪ ಅನ್ನೋದು ಜ್ಞಾಪನ ಆಗಬೇಕು, ಸಂಘಕ್ಕೆ ದುಡ್ಡು ಕಟ್ರಿ ಅನ್ನೋದು ಜ್ಞಾಪನ ಆಗಬೇಕು. ಅವಾಗ ಅದನ್ನ ಟಚ್ ಮಾಡಲ್ಲ, ಎದ್ರಕೊಂಡು ಸುಮ್ಬಿಟ್ಬಿಡ್ತೀವಿ. ಡಿಸಿಪ್ಲಿನ್ ಈ ಥರ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಮಾಡ್ಬಿಟ್ಟು ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿ ಅಗ್ಲೆಲ್ಲ ತೆಗೆದು ನೋಡೋದು ಎಲ್ಲ ಮಾಡಬೇಡಿ. ವರ್ಷಕ್ಕೊಂದ್ಸಲ 6 ತಿಂಗಳಿಗೆ ಒಂದ್ಸಲ ತೆಗೆದು ನೋಡಿ, ಅಲ್ಲಿವರೆಗೂ ಅದನ್ನು ಟಚ್ ಮಾಡೋದು, ಅಗ್ಲೆಲ್ಲ ಎಷ್ಟು ಮೇಲೆ ಹೋಯ್ತು ಎಷ್ಟು ಕೆಳಗೆ ಬಂತು ಅಂತ ಚೆಕ್ ಮಾಡೋದು, ಇದೆಲ್ಲ ಮಾಡಬೇಡಿ. ಇದೆಲ್ಲ ಮಾಡಿದ್ರೆ ನೀವು ಕಂಟಿನ್ಯೂ ಮಾಡಲ್ಲ. ಆಮೇಲೆ ನೀವು ಎಷ್ಟೋ ಜನ ಅನ್ಕೊಂಡಿರ್ತೀರಾ ರಿಟೈರ್ಮೆಂಟ್ ಅಂದರೆ 60 ಅಂತ. 60 ಎಲ್ಲ ರಿಟೈರ್ಮೆಂಟ್ ಅಲ್ಲ, 40ನೇ ರಿಟೈರ್ಮೆಂಟ್. 40ನಲ್ಲೇ ಮುಗಿಸ್ಬಿಟ್ರೆ ಅರ್ಧಕ್ಕರ್ಧ ತಲೆನೋವು ಕಮ್ಮಿ ಆಗ್ಬಿಡುತ್ತೆ. 60, 70, 80, 90 ಎಷ್ಟು ವರ್ಷ ಬೇಕಾದ್ರೂ ನೆಮ್ಮದಿಯಾಗಿ ಬದುಕಬಹುದು. ಈ 20 ವರ್ಷ ಇದೆಯಲ್ಲ, ಈ 20 ವರ್ಷ ಸ್ವಲ್ಪ ಕಷ್ಟಪಡ್ಬೇಕಂದ್ರೆ ಲೈಫ್ ಎಂಜಾಯ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಎಂಜಾಯ್ ಮಾಡಿ. ಈ ತರ ಬೇಸಿಕ್ ಗೋಲ್ ಏನಿದೆಯಲ್ಲ, ನಿಮ್ ರಿಟೈರ್ಮೆಂಟ್ ತುಂಬಾ ಮುಖ್ಯವಾದದ್ದು, ಮತ್ತೆ ಮಕ್ಕಳ ಎಜುಕೇಶನ್ ತುಂಬಾ ಮುಖ್ಯವಾದದ್ದು. ಇವಕ್ಕೆಲ್ಲ ಒಂದು 10,000 ತೆಗೆದು ಸೈಡಿಗೆ ಇಟ್ಬಿಟ್ಟು ಉಳಿದಿದ್ದನ್ನ ಎಂಜಾಯ್ ಮಾಡಿ. ಅದನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡಬೇಡಿ. ಇದು ಜಸ್ಟ್ ನನ್ನ ವ್ಯೂ ಅಷ್ಟೇನೆ. ಇದೇ ರೀತಿ ಫಾಲೋ ಮಾಡಬೇಕು ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನು ಯಾವ ರೀತಿ ಇರುತ್ತೆ ನಾನು ನೋಡಿರೋ ಪ್ರಕಾರ ಹೇಳ್ತಾ ಇದ್ದೀನಿ. ಇವಾಗ ನೀವೇ ಡಿಸೈಡ್ ಮಾಡಿ ನಿಮ್ಮ 40s ಯಾವ ರೀತಿ ಇರಬೇಕು ಅಂತ. ಇವತ್ತು ಯಾರನ್ನ ನೀವು ಬಡವರು ಶ್ರೀಮಂತರು ಅಂತ ನೋಡ್ತಿದ್ದೀರಾ ಅಂದ್ರೆ ಅವ್ರ ಲೈಫ್ನ ಅವರೇ ಡಿಸೈಡ್ ಮಾಡಿರೋದು, ಅದಕ್ಕೆ ಅವ್ರ ಹತ್ರ ಬದುಕ್ತಿದ್ದಾರೆ. ನೀವು ಯಾವ ತರ ಬದುಕ್ತೀರಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ, ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ, ನೀವು ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಲೈಫ್ನ ಪ್ರೊಟೆಕ್ಟ್ ಮಾಡ್ಕೊಳೋದು ತುಂಬಾ ಮುಖ್ಯ. ಅದಕ್ಕೇನೆ ನೀವೇನಾದ್ರೂ ಈ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ಇದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ ನೀವು ಬೈ ಮಾಡ್ಬೋದು.